ಎಲ್ಲ ಗೆಸ್ಟ್ಗಳಿಗೂ ಮಾಧ್ಯಮ ಮಿತ್ರರಿಗೂ ಮತ್ತು ಪ್ರೇಕ್ಷಕರಿಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನನಗೆ ಈ ವೇದಿಕೆ ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಈ ಥರದ ವೇದಿಕೆನ ಇಲ್ಲಿ ಇರೋರೆಲ್ಲೂ ತುಂಬ ವೇದಿಕೆಗಳನ್ನ ಹತ್ತಿ ಆಲ್ರೆಡಿ ಇದಕ್ಕಿಂತ ದೊಡ್ಡ ಸ್ಟೇಜಲ್ಲೆಲ್ಲ ಮಾತಾಡಿ ಬಂದಿದ್ದಾರೆ. ಬಟ್ ನನಗೇನೆಂದರೆ ಇದು ಈ ಥರದೊಂದು ಮೊದಲನೇ ಸ್ಟೇಜು. ಈ ಹಂತಕ್ಕೆ ಬರೋದಕ್ಕೆ 15 ವರ್ಷ ಶ್ರಮ ಪಟ್ಟಿರ್ತೀವಿ ನಾವು, ರೈಟ್ರಾಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಈಗ ಈ ಸಿನಿಮಾನ ನೀವು ನೋಡಿ ಅಂತ ಹೇಳೋದು ಸುಲಭ, ಎಲ್ಲರೂ ಬರ್ತಾರೆ ಡೈರೆಕ್ಟ್ರ್ ಹೇಳಿ ಅಂತ ಹೇಳ್ತಾರೆ. ಬಟ್ ನೀವು ನನ್ನ ನಂಬೋದು ಅನ್ನೋದಕ್ಕೆ ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ನೀವು ನನ್ನ ನಂಬಿ ಥಿಯೇಟ್ರಿಗೆ ಬರ್ಬೋದು ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಮಂಡ್ಯ ಭಾಗದವ್ರು, ನಾವು ಹಳೆ ಮೈಸೂರು ಮಂಡ್ಯ ಭಾಗದವರು. ಅಂದರೆ ನಮ್ಗೆ ಯಾವುದೇ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ಏನಿಲ್ಲ. ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಆಸೆ. ನಿಮ್ಗೆ ಗೊತ್ತಿರ್ತಿಲ್ಲ, ಇರೋರ್ಗೂ ತುಂಬ ಜನಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀವಿ ಅಂದರೆ ಬೇಡ ಅನ್ನೋರೇ ಜಾಸ್ತಿ. 90% ಜನ ಬೇಡ ಅನ್ನೋರೇ ಇರ್ತಾರೆ. ಹಾಗೂ ಅದರಲ್ಲೂ ಶ್ರಮ ಪಟ್ಟಿಲ್ಲ, ಇಲ್ಲಿ ಏನಾದ್ರು ಮಾಡಲೇಬೇಕು, ಸಾಧಿಸಲೇಬೇಕು ಅಂದ್ಕೊಂಡು ಬರ್ತೀವಿ. ಬಂದೊಂದಷ್ಟು ಕಷ್ಟಗಳೆಲ್ಲ ಪಟ್ಟು ಇವತ್ತು ಈ ಸ್ಟೇಜಿಗೆ ಬಂದು ನಿಂತಿದ್ದೀನಿ ಅಂದರೆ ನಾನು ನೆನೆಸ್ಕೊಳ್ಳೇಬೇಕು. ಒಂದು ನನ್ನ ತಾಯಿ. ನಮ್ಮ ಅಮ್ಮಂಗೆ ನನ್ನ ಮಗ ಏನೋ ಮಾಡ್ತಾನೆ, ಅವನೇನೋ ಸಾಧಿಸ್ತಾನೆ ಅನ್ನೋದೊಂದು ನಂಬಿಕೆ ಇದೆ ಅಷ್ಟೇ. ಬಟ್ ನಾನು ಏನು ಓದ್ದೇನೋ ಇನ್ನೂ ಸಿನಿಮಾ ಇಂಡಸ್ಟ್ರಿಗೆ ಮಾಡ್ಬಿಡೋದು ಅಂತ ಬಂದಿರೋ. ನಾನು MBA ಗ್ರ್ಯಾಜುಯೇಟ್, MBA ಮುಗಿಸ್ಕೊಂಡು ಆಮೇಲೆ ಸಿನಿಮಾಗೆ ಹೋಗಬೇಕು ಅಂತ ಅಂದ್ಕೊಂಡು ಬಂದಾಗ ಇಡೀ ನಮ್ಮ ಫ್ಯಾಮಿಲಿಯೆಲ್ಲ ಹೇಳಿದ್ರು, ಅಂದರೆ ಸಿನಿಮಾ ಅಂದ್ರೇ ಸರಿ ಇಲ್ಲ, ಅದೊಂದು ಪ್ರಪಂಚ, ಕೆಟ್ಟ ಪ್ರಪಂಚ, ಅಲ್ಲಿಗೆ ಹೋಗಬಾರ್ದು, ಅದು ಫ್ಯೂಚರ್ ಕಟ್ಕೊಡಲ್ಲ ಅನ್ನೋ ಥರದ್ದು ಒಂದಿದು. ನಮ್ಮ ತಾಯಿ ಒಬ್ಬರು ನನ್ನ ನಂಬಿ ಕಳಿಸಿದ್ರು. ಇವತ್ತು ನಾನು ನೀವೆಲ್ಲರೂ ಇಷ್ಟಪಟ್ಟಿರುವಂಥ ತುಂಬ ಸಾಂಗ್ಗಳು ಬರೆದಿದ್ದೀನಿ. ಗುರು ಶಿಷ್ಯರಲ್ಲಿ ಆಣೆ ಮಾಡಿ ಹೇಳುತ್ತೀನಿ ಸಾಂಗಿಂದ ಹಿಡಿದು ದರ್ಶನ್ ಸರ್ದು ಕಾಟೇರ ಸಿನಿಮಾದಲ್ಲಿ ಬೆವರ ಅನಿಲಿ ಬೆಳೆದ ಬಂಡೆಗಲ್ಲು ಅನ್ನೋ ಸಾಂಗ್ ಕೂಡ ಬರೆದಿದ್ದೀನಿ. ನನಗೆ ಇನ್ನೊಂದು ಇವತ್ತು ಖುಷಿ ಆಗ್ತಾ ಇರೋದಂದರೆ ನನಗೆ ಬಾಸ್ ಬಂದಿದ್ದಾರೆ ನನ್ನ ಪ್ರೋಗ್ರಾಮ್ಗೆ. ಅದು ನನಗೆ ತುಂಬ ಖುಷಿ ಇದೆ. ನನಗೆ ಅಂದರೆ ನಾನು ಅವ್ರಿಗೆ ದೊಡ್ಡ ಅಭಿಮಾನಿ. ಅವ್ರ ಆಶೀರ್ವಾದನೂ ಕೂಡ ನನಗಿದೆ. ನಾನು ಸಾಂಗ್ ಬರೆದಾಗಲೇ ನನಗೆ ತುಂಬ ಪ್ರೀತಿಯಿಂದ ಹೇಳಿದರು, ನೀನು ಚೆನ್ನಾಗಿ ಆಗ್ತದೆ ಅಪ್ಪಿ, ನೀನು ಒಳ್ಳೆ ಸಿನಿಮಾ ಮಾಡ್ತೀಯಾ ಅಂತ. ಈ ಸಿನಿಮಾ ಅನೌನ್ಸ್ ಮಾಡಿದಾಗಲೂ ಹೋಗಿ ಬಾಸ್ ಹತ್ರ ಆಶೀರ್ವಾದ ತಗೊಂಡೇ ಬಂದಿದ್ದೆ ನಾನು. ಹಾಗಾಗಿ ನಿಮಗೆಲ್ಲ ನಾನು ನಂಬಿಕೆಯಿಂದ ಹೇಳ್ತೀನಿ, ನಿಮ್ಮೆಲ್ಲರೂ ನಂಬಿಕೆಗಳನ್ನ ಉಳಿಸ್ಕೋತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ. ಏನಕ್ಕೆ ಅಂದರೆ ನಮ್ಮ ಭಾಗದಲ್ಲಿ ನಡೆದಿರುವಂಥದ್ದೇ ಕತೆ ಇದು. 2004ರಲ್ಲಿ. ಅಂದರೆ ಇದು ಎಲ್ಲರೂ ಇಡೀ ಕುಟುಂಬದವ್ರು ನೋಡೋವಂಥ ಸಿನಿಮಾ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾನು ನಮ್ಮ ಜನ್ರೇಷನ್ನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಆ ಇನ್ಸಿಡೆಂಟ್ನ ಗೊತ್ತು ನಮಗೆಲ್ಲರೂ, ನಾವು ಇಂಚಿಂಚು ನೋಡಿದ್ದೀವಿ. ನಮ್ಮ ತಂದೆ ಜನ್ರೇಷನ್ ಆ ವಿಷಯನೆಲ್ಲ ಕೇಳಿದ್ದಾರೆ, ಅಂದರೆ ನಮ್ಮ ಟೈಮಲ್ಲಿ ಇದು ನಡೆದಿತ್ತು ಅಂತ ಗೊತ್ತು. ಬಟ್ ಈಗಿನ ಜನ್ರೇಷನ್ಗೆ ಅದ್ರ ಮಾಹಿತಿ ಇದೆ. ಆ ಎಕ್ಸ್ಪೀರಿಯೆನ್ಸ್ನ ನೀವು ಬಂದು ಥಿಯೇಟ್ರಲ್ಲಿ ಮಾಡ್ತೀರಾ. ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಿದಾಗ ನನಗೆ ಇನ್ಸಿಡೆಂಟ್ ಗೊತ್ತಿತ್ತು, ನನಗೆ ಇಷ್ಟು ಡೀಟೇಲ್ ಗೊತ್ತಿಲ್ಲ ಅನ್ನೋ ಥರದ್ದು ಒಂದು ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಹಾಗಾಗಿ ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಒಂದು ಮತ್ತು ಇದರೊಳಗಡೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಇದೆ, ಒಂದು ಕ್ರೈಮು, ಥ್ರಿಲ್ಲರು, ಈ ಜಾನ ಜೊತೆಗೆ ಒಂದು ಪ್ರೀತಿನೂ ಇದೆ. ಅಂದರೆ ನಾವು ಮೊದಲೇ ಕ್ಯಾಪ್ಷನಲ್ಲಿ ಹೇಳಿದ್ವಿ, 7 ಮಲೆಯ ಮಡಿಲಲ್ಲಿ ಎದೆ ನಡುಗಿಸಿದ ಪ್ರೇಮ ಕಥೆ ಅಂತ. ಆ ಮಾದಪ್ಪನ ಆಶೀರ್ವಾದದಿಂದ ಇವತ್ತು ಟೈಟ್ಲು 7 ಮಲೆ ಅಂತಲೇ ಆಗಿದೆ. ಅದು ಅಂದರೆ ಎಲ್ರಿಗೂ ಒಂದು ಏನದು ಸೀರಿಯಸ್ ಒಂದು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಕೊಡೋ ಒಂದು ಎಕ್ಸ್ಪೀರಿಯೆನ್ಸ್ ಜೊತೆಗೆ ಒಂದು ಮುದ್ದಾದ ಲವ್ ಸ್ಟೋರಿ ಕೂಡ ಸಿನಿಮಾದಲ್ಲಿದೆ. ಅದು ನಮ್ಮ ಭಾಗದಲ್ಲೇ ನಡೆದಂಥ ಒಂದು ಲವ್ ಸ್ಟೋರಿ. ನಾನು ಶುರು ಮಾಡೋವಾಗಲೇ ಹೇಳಿದೆ, ಅಂದರೆ 2 ಜೀವಗಳು ನನ್ನ ನಂಬಿತ್ತು ಅಂತ. ಒಂದು ನನ್ನ ತಾಯಿ, ಇವತ್ತು ಮನೇಲಿ ಟಿ ವಿಲಿ ನೋಡ್ತಾ ಇರ್ತಾರೆ ನಾನು ಇವತ್ತಿಲ್ಲಿ ಮಾತಾಡ್ತಾ ಇರೋದನ್ನು. ಇನ್ನೊಂದು ನನ್ನ ವೈಫು. ನನ್ನ ವೈಫ್ ಕೂಡ ನಾನು ಅಂದರೆ ನನಗೆ ನಿಮ್ಗೆ ಗೊತ್ತಿರುತ್ತೆ, ಮದುವೆಗೆ ಹುಡುಗಿ ಹುಡ್ಕೋಕೆ ಹೋದಾಗ ಎಲ್ಲರೂ ಯಾರೋ ಅಷ್ಟು ಈಸಿಯಾಗಿ ಗೌರ್ಮೆಂಟ್ ಕೆಲಸ ಇರೋರು ಬಿಟ್ಟರೆ ಹುಡುಗಿನ ಕೊಡೋದಿಲ್ಲ. ಎಕ್ಸ್ಪೆಷಲಿ ಸಿನಿಮಾದವರು ಅಂದರೆ ಮಾತ್ರ ಕೊಡೋದೇ ಇಲ್ಲ ಹುಡುಗಿನ. ಸೇಮ್ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲೂ ಆದಾಗ ನನ್ನ ಹೆಂಡ್ತಿ ಅವತ್ತು ನನ್ನ ನಂಬಿ, ಅಂದರೆ ನಂಬಿಕೆನೇ ಅಲ್ಟಿಮೇಟ್, ಪ್ರೀತಿನೇ ಅಲ್ಟಿಮೇಟ್ ಅನ್ನೋ ಒಂದು ನಂಬಿಕೆಯನ್ನು ಅವತ್ತು ನನಗೆ ಸಪೋರ್ಟ್ ಮಾಡೋದಕ್ಕೆ ಇವತ್ತು ಇಲ್ಲಿವರೆಗೂ ಇದ್ದೀನಿ. ಆಗ ನಿಮ್ಮೆಲ್ಲರೂ ಒಂದು ಇದ್ರ ಮೇಲೆ ಒಂದು ಸ್ಟೇಜ್ ಮೇಲೆ ಬರಬೇಕು ಅಂತ ನನ್ನ ವೈಫ್ನ ಕರಿತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಅಂದರೆ ಕರಿಬೇಕು ಅಂತ ಏನಿಲ್ಲ. ಚಿನಿ, ಅವ್ರಿಗೊಂಚೂರು ಜಾಗ ಮಾಡಿಕೊಡಿ. ಇಲ್ಲ, ಪ್ರತಿಯೊಬ್ಬರು ಲೈಫಲ್ಲಿ ಒಬ್ಬೊಬ್ರು ಚಿನ್ನಿ ಇರ್ತಾರೆ. ಇದು ನನ್ನ ಲೈಫಲ್ಲಿ ಚಿನ್ನಿ, ಹಾಗೆ ನಿಮ್ಮ ಲೈಫಲ್ಲೂ ಎಲ್ಲರ ಲೈಫಲ್ಲೂ ಒಬ್ಬೊಬ್ರು ಚಿನ್ನಿ ಇರ್ತಾರೆ. ನನ್ನ ವೈಫು. ಅಂದರೆ ನೀವು ಕೂಡ ನನ್ನ ನಂಬೋದು ಏನಕ್ಕೆ ಅಂದರೆ, ಅವತ್ತು ನನ್ನ ನಂಬಿದ್ದು ನಮ್ಮ ಅಮ್ಮಂಗೆ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಅವತ್ತು ನನ್ನ ನಂಬಿ ಮದುವೆ ಆದಂಥ ನನ್ನ ಹೆಂಡ್ತಿನೂ ಕೂಡ ನಾನು ಇವತ್ತು ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬ ಪ್ರೇಕ್ಷಕನಿಗೆ ಹೇಳ್ತಾ ಇದ್ದೀನಿ, ನಾನು
ಈ ಮಣ್ಣನ ಕತೆ ಮಾಡಿದ್ದೀನಿ, ನಿಮ್ಮೆಲ್ಲರೂ ನಂಬಿಕೆಗಳು ಉಳಿಸ್ಕೊತೀನಿ. ನೀವು ಕೊಡೋ 100-200 ರೂಪಾಯಿ ಬೆಲೆ ನನಗೆ ಗೊತ್ತು, ನೀವು ಕೊಡೋ 2 ಗಂಟೆ ಬೆಲೆ ನನಗೆ ಗೊತ್ತು. 100% ನಾನು ಅದನ್ನು ಉಳಿಸ್ಕೊತೀನಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾನು ಇದೇ ಥಿಯೇಟ್ರ್ ಹತ್ರ ಫಸ್ಟ್ ಶೋಲಿ ಬಂದು ಇರ್ತೀನಿ. ನೀವು ಬಂದು ನಿಮ್ಮ ರಿವ್ಯೂ ನೀವು ಹೇಳ್ಬೋದು. ನೀವು ಚೆನ್ನಾಗಿಲ್ಲ ಅಂದರೆ ನನಗೆ ಬುದ್ಧಿವಾದ ಹೇಳ್ಕೊಡ ಹೋಗ್ಬೋದು, ಅಷ್ಟು ನಾನು ಓಪನ್ ಆಗಿದ್ದೀನಿ. ದಯವಿಟ್ಟು ಎಲ್ಲರೂ ಸಿನಿಮಾನ 5ನೇ ತಾರೀಕು ಓಪನ್ ಆಗುತ್ತೆ, ಮುಂಚೆನೇ ಪೇಯ್ಡ್ ಪ್ರೀಮಿಯರ್ ಎಲ್ಲ ಓಪನ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳ್ಕೊತೀನಿ. ನನ್ನ ವೈಫು ಬಂದ ತಕ್ಷಣ ಬ್ಯಾಡ್ಜ್ ಕೇಳ್ಬಿಟ್ಟು ಹೇಳಿದ್ರು, ಅಂದರೆ ನನಗಿಲ್ವಾ ಇದು ಬ್ಯಾಡ್ಜು ಅಂತ, ನಮ್ಮ ಟೀಮ್ ಅವ್ರಿಗೆ ಮಾತ್ರ ಅಂದೆ. ಹಾಗಾಗಿ ಇದನ್ನು ನನ್ನ ವೈಫು ನನ್ನ ಟೀಮೇ ಆಗಿರೋದ್ರಿಂದ ಅವ್ರಿಗೂ ಕೂಡ ಇದನ್ನು ಕೊಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು. ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿರ್ದೇಶಕರೇ. ಎಲ್ಲ ನಿರ್ದೇಶಕರಿಗೂ ಅವ್ರ ಮುಂದೆ ಎಷ್ಟೇ ಸಿನಿಮಾಗಳು ಮಾಡ್ಬೋದು, ಆದರೆ ಮೊದಲು ಸಿನಿಮಾ ವೆರಿ ಸ್ಪೆಷಲ್. ಹೌದು ಮೇಡಮ್, ಅಂದರೆ ನಾ ಈ ಸಿನಿಮಾ ಬಗ್ಗೆ ಹೇಳೋದಕ್ಕೆ ತುಂಬ ಇದೆ. ದೊಡ್ಡ ತಾರಾ ಬಳಗನೇ ಇದೆ ನಿಮ್ಗೆ. ಇಲ್ಲಿ JB ಸರ್ ಇದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಇನ್ನೂ ತುಂಬ ದೊಡ್ಡ ನಟರಿದ್ದಾರೆ. ಜೊತೆಗೆ ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ. ಅದ್ವೈತ ಸರ್ ಇಂದ ಹಿಡಿದು ಡಿ ಇಮ್ಮಾನಿಂದ ಹಿಡಿದು ಇದಕ್ಕೆ ಸೌಂಡ್ ಮಿಕ್ಸಿಂಗ್ ಮಾಡಿದ್ದು ಎಲ್ಲ ದೊಡ್ಡವರು ಇರೋ ದೊಡ್ಡ ಟೆಕ್ನಿಷಿಯನ್ಸೇ ಇದ್ದಾರೆ. ಬಟ್ ಏನಂದರೆ ಇದರಲ್ಲಿ ನಾನು ಒಬ್ಬನೇ ಹೊಸಬ. ಬಟ್ ನನ್ನ ಹೊಸಬತನಕ್ಕೆ ನನಗೇನಂದರೆ ಇಷ್ಟು ಜನ ನಂಗೆ ಸಾಥ್ ಕೊಟ್ಟಿದ್ದಾರೆ ಅಂದರೆ ಅವ್ರು ನಂಬಿಕೆ ಉಳಿಸ್ಕೊಂಡ್ರೆ ಕ್ಯಾಪ್ಟನ್ ಆಫ್ ದ ಶಿಫ್ ಅಂತಿರೋದು ನನ್ನ ಏಜ್ಗೂ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ಗೂ ಅಲ್ಲ, ನಾನು ಇರೋ ಸ್ಥಾನಕ್ಕೆ, ಆ ಸ್ಥಾನಕ್ಕೆ ಎಲ್ರಿಗೂ ನ್ಯಾಯ ಒದಗಿಸ್ತೀನಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳು ಬಳಸಿ. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು ಸರ್.